ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಕ್ಲಾಸ್ಗೆ ಸ್ವಾಗತ. ಸೊ ನಾನು ನಿಮ್ಮ ರವಿಕುಮಾರ್, ಲೆಕ್ಚರ್ ಇನ್ ಸೈನ್ಸ್, ವರ್ಕಿಂಗ್ ಆಸ್ ಎ ಲೆಕ್ಚರ್ ಇನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಾಗೇಪಲ್ಲಿ. ಸೊ ಇಂದಿನ ತರಗತಿಗಳಲ್ಲಿ ನಾವೇನಪ್ಪ ಅಂತಂದ್ರೆ ಸೆಷನ್ 1 ಮತ್ತು ಸೆಷನ್ 2 ಅಂದರೆ ಯೂನಿಟ್ 1 ನಲ್ಲಿರುವಂತಹ ಸೆಷನ್ 1 ಮತ್ತು ಸೆಷನ್ 2 ಡಿಸ್ಕಸ್ ಮಾಡಿದಿರಿ. ಇವತ್ತಿನ ದಿನ ನಾವು ಯೂನಿಟ್ 2ಗೆ ಹೋಗೋಣ. ಯೂನಿಟ್ 2 ನಲ್ಲಿ ನಾವು ಸೆಷನ್ 1 ಡಿಸ್ಕಸ್ ಮಾಡ್ತೀರಿ. ಏನಪ್ಪಾ ಅಂತಂದ್ರೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀರಿ. ಅಂತ ಕರಿತೀರಿ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇ ಕ್ಲಾಸ್. ಸೊ ಇದ್ರ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾದೇನಪ್ಪ ಅಂದ್ರೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ನೋಡ್ತಾ ಇದ್ದೀರಿ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಾವು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಸೊ ಈ ವರ್ಡ್ ನ ಬಗ್ಗೆ ನಾವು ತಿಳ್ಕೊಂಡ್ರೆ ಅಂತಂದ್ರೆ ನಮಗೆ ಈ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವೆಲ್ಲ ನಿಮ್ಮ ತರಗತಿಗಳಲ್ಲಿ ಅಥವಾ ನಿಮ್ಮ ಕಾಲೇಜುಗಳಲ್ಲಿ ನೋಡಿರ್ತೀರಾ, ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಬ್ಲಾಕ್ ಇರುತ್ತೆ. ಸೊ ಏನ್ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಏನ್ ಮಾಡುತ್ತೆ ಕೆಲಸ? ನೀವು ನಿಮ್ಮ ಕಾಲೇಜಿನಲ್ಲಿ ಆ ತರ ಬೋರ್ಡ್ ಇಲ್ಲ ಅಂತಂದ್ರೆ ನೀವು ಓದಿರುವಂತಹ ಮೊದಲಿನ ಸ್ಕೂಲ್ಗಳು ಇರ್ಬೋದು ಅಥವಾ ಎಲ್ಲಾದ್ರೂ ಹೊರಗಡೆ ಹೋದಂತಹ ಸಂದರ್ಭಗಳಲ್ಲಿ ಈ ಕೆಲವು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಅಂತಾನೆ ಒಂದನ್ನು ಇಟ್ಕೊಂಡಿರ್ತಾರೆ. ಸೊ ಅದು ಏನೆಲ್ಲ ಮಾಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜಿನಲ್ಲಿ ಏನಾಗುತ್ತೆ, ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇರೋದು, ನಮ್ಮ ಕಾಲೇಜಿನಲ್ಲಿ ಒಂದು ಪ್ರಾಂಶುಪಾಲರ ಏನೊಂದು ಕೊಠಡಿ ಇದೆಯಲ್ವಾ, ಆ ರೂಮನ್ನ ನಾವು ಆ ಜಾಗವನ್ನು ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಅಂತ ಮಾಡಿದ್ದೀವಿ. ಸೊ ಏನ್ ಮಾಡುತ್ತೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್? ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಯಾರೆಲ್ಲ ಇರ್ತಾರಪ್ಪ ಅಂತಂದ್ರೆ ಒಂದು ಪ್ರಾಂಶುಪಾಲರು ಇರ್ತಾರೆ, ಸ್ಟಾಫ್ ಇರ್ತಾರೆ, ಮತ್ತೆ ಆಫೀಸ್ ವರ್ಕರ್ಸ್ ಕೂಡ ಇರ್ತಾರೆ. ಅಂತಿದಾನೆ ಈ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಏನೆಲ್ಲ ಇರುತ್ತೆ ಅಂತ ನಾವು ನೋಡೋಣ. ಸೊ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಹ್ಯಾಂಡಲ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ಹ್ಯಾಂಡಲ್ ಅಂತಂದ್ರೆ ಏನ್ ಮಾಡ್ತಾ ಇದಾರೆ, ಅವರು ಕಂಟ್ರೋಲ್ ಮಾಡ್ತಾರೆ ಯಾವ್ದನ್ನೆಲ್ಲ? ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ನ. ಅಂದ್ರೆ ಇದಕ್ಕೆ ಸ್ಟಾರ್ಟಿಂಗ್ ಬೇಕಾಗಿರುವಂತ ಇನಿಷಿಯಲ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜುಗಳನ್ನ ನಾವು ನೋಡಿದ್ರೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಅಲ್ಲಿ ಏನೆಲ್ಲ ಕನ್ಸಿಡರ್ ಮಾಡ್ತೀರಪ್ಪ ಅಂದ್ರೆ ಸ್ಟೂಡೆಂಟ್ ಅಡ್ಮಿಷನ್ ಬಗ್ಗೆ ನಾವು ತಿಳ್ಕೊಂತ ಹೋಗ್ತೀವಿ. ಸ್ಟೂಡೆಂಟ್ ಅಡ್ಮಿಷನ್ ಆದ್ರ ಅವರ ಮಾರ್ಕ್ಸ್ ಕಾರ್ಡ್ ಬಂದಿದ್ಯಾ, ಅವರ ಎಕ್ಸಾಮ್ ಫೀಸ್ ಕಟ್ಟಿದಾರಾ, ಈ ತರ ಕೆಲಸಗಳೆಲ್ಲ ಏನ್ ಮಾಡ್ತಾರೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಅದೇ ತರನೇ ಇಲ್ಲಿ ಕೂಡ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ಅನ್ ಆರ್ಗನೈಸೇಷನ್ ಪ್ರಾಜೆಕ್ಟ್ಸ್ ಅಂಡ್ ಪ್ರೋಗ್ರಾಮ್ಸ್. ಪ್ರಾಜೆಕ್ಟ್ಸ್ ಮತ್ತೆ ಪ್ರೋಗ್ರಾಮ್ಸ್ ನಡೆಯೋದನ್ನೆಲ್ಲ ಯಾರು ಹ್ಯಾಂಡಲ್ ಮಾಡ್ತಾರೆ? ದಟ್ ಈಸ್ ಹ್ಯಾಡ್ ಬೀನ್ ಹ್ಯಾಂಡಲ್ಡ್ ಬೈ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ದೇ ಓವರ್ಸಿ ದ ಪ್ರಾಜೆಕ್ಟ್ಸ್ ಡೈಲಿ ಫಂಕ್ಷನ್ಸ್ ಟು ಎನ್ಶ್ಯೂರ್ ಡೆಡ್ಲೈನ್ಸ್ ಅಂಡ್ ಕಾಂಪ್ಲಿಯನ್ಸ್ ರಿಕ್ವೈರ್ಮೆಂಟ್ ಆರ್ ಮೆಟ್. The oversee the project daily functions to ensure deadlines. ಸೊ ಅರ್ಥ ಮಾಡ್ಕೊಬೇಕು ನೀವು, ಏನ್ ಡೆಡ್ಲೈನ್ ಅಂತಂದ್ರೆ ವಾಟ್ ಯು ಮೀನ್ ಬೈ ಡೆಡ್ಲೈನ್? ಸೊ ಡೆಡ್ಲೈನ್ ಇಸ್ ಅ ವೆರಿ ಸಿಂಪಲ್ ವರ್ಡ್. ಅಂದ್ರೆ ನಮ್ಗೆ ಕೊಟ್ಟಿರುವಂತಹ ಕೊನೆಯ ಸಮಯ, ಅಂದ್ರೆ ನಮ್ಗೆ ಏನು ಟೈಮ್ ಲಿಮಿಟ್ ಕೊಟ್ಟಿರುತ್ತೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ, ಅದನ್ನ ಡೆಡ್ಲೈನ್ ಅಂತ ಕರಿತೀರಿ. ಅಂಡ್ ಕಾಂಪ್ಲಿಯನ್ಸಸ್ ರಿಕ್ವೈರ್ಮೆಂಟ್ ಆರ್ ಮೆಟ್. ಅದಕ್ಕೆ ಬೇಕಾಗಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್, ಸೊ ಅದು ಒಂದು ಲೆವೆಲ್ಗೆ ಮೀಟ್ ಆಗಿದೆಯಾ ಅಂತ ನಾವು ಅಡ್ಮಿನಿಸ್ಟ್ರೇಷನ್ ಚೆಕ್ ಮಾಡ್ತಾರೆ. ಅಂಡ್ ಯೂಶುವಲಿ ದ ರಿಪೋರ್ಟ್ ಟು ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಸೀನಿಯರ್ ಮ್ಯಾನೇಜ್ಮೆಂಟ್. ಇದನ್ನೆಲ್ಲ ಯಾರಿಗೆ ರಿಪೋರ್ಟ್ ಮಾಡ್ತಾರೆ? ಇಟ್ ಹ್ಯಾಸ್ ಬೀನ್ ರಿಪೋರ್ಟೆಡ್ ಟು ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಎ ಸೀನಿಯರ್ ಮ್ಯಾನೇಜ್ಮೆಂಟ್. ಸೊ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬಂತು ಅನ್ಸುತ್ತೆ. ದಟ್ ಈಸ್ ವಾಟ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಹ್ಯಾಂಡಲ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ಅನ್ ಆರ್ಗನೈಸೇಷನ್ಸ್ ಪ್ರಾಜೆಕ್ಟ್ಸ್ ಅಂಡ್ ಪ್ರೋಗ್ರಾಮ್ಸ್. ಸೊ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಇದು ಹ್ಯಾಂಡಲ್ ಮಾಡುತ್ತೆ. ಸೊ ಲೆಟ್ ಅಸ್ ಸಿ ಇನ್ ಡೀಟೇಲ್. ಹಾಗಾದ್ರೆ ವಿಚ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್? ಯಾವ್ಯಾವೆಲ್ಲ ಎಸೆನ್ಷಿಯಲ್ ವರ್ಕ್ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀರಿ. ಎಸೆನ್ಷಿಯಲ್ ಅಂದ್ರೆ ಏನು? ಅತ್ಯಂತ ಫಸ್ಟ್ ಪ್ರಿಫರೆನ್ಸ್ ಕೊಡುವಂತಹ ಕೆಲಸಗಳು ಎಸೆನ್ಷಿಯಲ್ಸ್ ಅಂದ್ರೆ. ಈಗ ನಿಮ್ಗೆ ಅರ್ಥ ಆಗ್ರಿ, ಈಗ ನಾವು ಲಾಕ್ಡೌನ್ ನೋಡ್ತಾ ಇದೀರಿ, ನಮ್ಮ ಊರುಗಳಲ್ಲಿ ಜಸ್ಟ್ ಅನೌನ್ಸ್ ಮಾಡ್ತಾರೆ ಎಸೆನ್ಷಿಯಲ್ ಥಿಂಗ್ಸ್ಗೋಸ್ಕರ ನಾವೇನ್ ಮಾಡ್ತಾ ಇದೀರಿ, ವಾರದಲ್ಲಿ 3 ದಿನ ನಿಮ್ಗೆ ಹೊರಗಡೆ ಬರಕ್ಕೆ ಅವಕಾಶ ಕೊಡ್ತಾ ಇದೀರಿ. ಅದು ಬೆಳಿಗ್ಗೆ 10 ಗಂಟೆ ಒಳಗಡೆ ಮಾತ್ರ. ಎಸೆನ್ಷಿಯಲ್ ಅಂದ್ರೆ ಏನು? ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದೇ ರೀತಿಯಾಗಿ ಎಸೆನ್ಷಿಯಲ್ಸ್ ಆಫ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್, ಇವುಗಳಿಗೆ ಎಸೆನ್ಷಿಯಲ್ ಆಗಿ ಬೇಕಾಗಿರೋದು ಏನೇನು? ನಾವು ಬಿ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ರಿಕ್ವೈರ್ ಸ್ಟ್ರಾಂಗ್ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್. ಸ್ಟ್ರಾಂಗ್ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅವ್ರಿಗಿರ್ಬೇಕು. ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು. ಎಕ್ಸಿಕ್ಯೂಟ್ ಅಂದ್ರೆ ಏನು? ಕಾರ್ಯರೂಪಕ್ಕೆ ತರುವಂಥದ್ದು. ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀವಿ ನಾವು, ಆ ಪ್ರಾಜೆಕ್ಟ್ ನ ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ಯಾರಲ್ಲಿ ಇರಬೇಕು? ಈ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಇರಬೇಕು. ಆಸ್ ವೆಲ್ ಆಸ್ ಎಕ್ಸ್ಪೀರಿಯನ್ಸ್ ಇನ್ ಫೈನಾನ್ಸ್ ಬಜೆಟಿಂಗ್. ಫೈನಾನ್ಸ್ ಬಜೆಟಿಂಗ್ ನಾವೊಂದು ಪ್ರಾಜೆಕ್ಟ್ ಅಂತ ಹೇಳಿದಾಗ ಅದಕ್ಕೊಂದು ಅಮೌಂಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಈಗ ನಿಮ್ಮ ಊರಿನಲ್ಲಿ ರೋಡಲ್ಲಿ ಹಾಕ್ಬೇಕಾಯ್ತು, ರೋಡ್ ಒಂದಷ್ಟು ಅಮೌಂಟ್ ಫಿಕ್ಸ್ ಆಗಿದೆ, 1 ಕೋಟಿ ಬಜೆಟ್ ಬಂದಿದೆ. ಆ 1 ಕೋಟಿ ಬಜೆಟ್ ನ ಯಾವ ರೀತಿ ಬಳಸ್ಕೋತಾರೆ? ದಟ್ ಈಸ್ ವಾಟ್ ಫೈನಾನ್ಸ್ ಬಜೆಟಿಂಗ್ ಅಂಡ್ ರಿಪೋರ್ಟಿಂಗ್.
ಅದನ್ನ ಏನ್ ಮಾಡ್ತಾರೆ ಈ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಅವರು ರಿಪೋರ್ಟ್ ಮಾಡ್ತಾರೆ. ಹಿಯರ್ ಆರ್ ದ ಸಮ್ ಆಫ್ ದ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ರಿಕ್ವೈರ್ಡ್ ಆಫ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್. ಸೊ ವಿಚ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಹ್ಯಾಂಡಲ್ಡ್ ಬೈ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್? ಲೆಟ್ ಅಸ್ ಸಿ ಒನ್ ಬೈ ಒನ್. Now the first thing is that planning the financial budget necessary for the project. First of all ನಾವು ಇರುವಂತ ಬಜೆಟ್ ಅನ್ನ ಅದಕ್ಕೆ ಪ್ರಾಜೆಕ್ಟ್ ಯಾವ್ಯಾವ ಲೆವೆಲ್ ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಬೇಕು. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ದಟ್ ಪ್ಲಾನಿಂಗ್. ಯಾವ್ದದು? ಪ್ಲಾನಿಂಗ್. ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಪ್ಲಾನಿಂಗ್. ಯಾವ್ದನ್ನ ಪ್ಲಾನಿಂಗ್ ಮಾಡಬೇಕು? ಫೈನಾನ್ಷಿಯಲ್ ಬಜೆಟ್ ನ. ಅರ್ಥ ಆಗ್ತಿಲ್ವಾ ಮಕ್ಕಳೇ? ಸೊ ದಟ್ ಈಸ್ ವಾಟ್ ದ ಪ್ಲಾನಿಂಗ್ ದ ಫೈನಾನ್ಷಿಯಲ್ ಬಜೆಟ್ ನೆಸೆಸರಿ ಫಾರ್ ದಿ ಪ್ರಾಜೆಕ್ಟ್. ವಾಟ್ ಅಬೌಟ್ ದ ಸೆಕೆಂಡ್ ಪಾಯಿಂಟ್ ದೆನ್? Coordinating with the team members frequently for updates regarding the work in progress. ನೀವು ನೋಡ್ತಾ ಇದ್ರಿ ಟೀಮ್ ಎಲ್ಲ ಹೆಂಗಿದ್ದಾರೆ ಅಂತ. ಇಲ್ಲಿ ಅರ್ಥ ಮಾಡ್ಕೊಬೇಕು, ಕೋಆರ್ಡಿನೇಟಿಂಗ್ ವಿತ್ ಟೀಮ್ ಮೆಂಬರ್ಸ್. ಪ್ರತಿಯೊಬ್ಬ ಟೀಮ್ ಮೆಂಬರ್ಸ್ ಜೊತೆ ನಾವೇನ್ ಮಾಡಬೇಕು? ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಪ್ರತಿಯೊಬ್ಬರು ಡೈಲಿ ಅವ್ರ ಜೊತೆಗೆ ಒಂದು ಇನ್ವಾಲ್ವ್ಮೆಂಟ್ ಬೆಳೀತಾ ಬರಬೇಕು, ಮಾತುಕತೆ ನಡೀತಾ ಬರಬೇಕು. ಅದನ್ನೇ ಕೋಆರ್ಡಿನೇಟಿಂಗ್ ವಿತ್ ಟೀಮ್ ಮೆಂಬರ್ಸ್ ಫ್ರೀಕ್ವೆಂಟ್ಲಿ. ಫ್ರೀಕ್ವೆಂಟ್ ಅಂದ್ರೆ ಆಗಾಗ ಟೀಮ್ ಮೆಂಬರ್ಸ್ ಜೊತೆ ಯಾವ ಪ್ರಾಜೆಕ್ಟ್ ಒಪ್ಸಿರ್ತಿರಲ್ಲ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡ್ತಾ ಬರ್ತಾ ಇರಬೇಕಾಗುತ್ತೆ. ಫಾರ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ದ ವರ್ಕ್ ಇನ್ ಪ್ರೋಗ್ರೆಸ್. ಯಾವ ಲೆವೆಲ್ಗೆ ವರ್ಕ್ ನಡೀತಾ ಇದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಈಗ ನಿಮ್ಮೂರಿಗೆ ರೋಡ್ ಹಾಕಕ್ಕೆ ಕೊಟ್ಟಿರ್ತೀರಿ, ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜರ್ ಡೈಲಿ ವಿಸಿಟ್ ಕೊಡ್ತಾ ಇರಬೇಕು. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಏನ್ ಮಾಡಬೇಕು? ರೋಡ್ ಹಾಕೋಕೆ ಒಪ್ಸಿರುವಂತಹ ಮೇಸ್ತ್ರಿ ಜೊತೆಗೆ ಡೈಲಿ ಡಿಸ್ಕಷನ್ ನಡೀತಾ ಇರಬೇಕು. ಎಷ್ಟು ನಡೀತಾ ಇದೆ, ಎಷ್ಟು ಕಾಸು ಖರ್ಚಾಗ್ತದೆ, ಡೈಲಿ ಕೂಲಿಯವ್ರಿಗೆ ಎಷ್ಟು ಕಾಸು ಕೊಟ್ರಿ, ಇವತ್ತು ಮೆಟೀರಿಯಲ್ಗೆ ಎಷ್ಟು ಕಾಸು ಕೊಟ್ರಿ. ಇದನ್ನ ಟೀಮ್ ವರ್ಕ್. ಸೊ ಇದ್ರ ಜೊತೆ ಡಿಸ್ಕಷನ್ ಆಗ್ತಾ ಇರಬೇಕು, ಡೈಲಿ ನಡೀತಾ ಇರಬೇಕು. ದಟ್ ಈಸ್ ವಾಟ್ ಕೋಆರ್ಡಿನೇಟಿಂಗ್ ವಿತ್ ದ ಟೀಮ್ ಮೆಂಬರ್ಸ್ ಅಂತ ಕರೀತಾರೆ. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಮಾನಿಟರಿಂಗ್ ದ ಪ್ರೋಗ್ರೆಸ್ ಆಫ್ ದಿ ಪ್ರಾಜೆಕ್ಟ್ ಅಂಡ್ ಅಕ್ನಾಲೆಡ್ಜಿಂಗ್ ಟೀಮ್ ಸಜೆಷನ್ಸ್. ನೋಡಿ, ಇದು ತುಂಬಾನೇ ಮುಖ್ಯ. ಸೊ ಮಾನಿಟರಿಂಗ್ ದ ಪ್ರೋಗ್ರೆಸ್, ಯಾವ ಲೆವೆಲ್ಗೆ ನಡೀತಾ ಇದೆ ಪ್ರಾಜೆಕ್ಟ್ ಲೆವೆಲ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಗಿವನ್ ಒನ್ ಆಪ್ ಡೆವಲಪ್. ನನಗೆ ಒಂದು ಆಪ್ ಡೆವಲಪ್ ಮಾಡಿಕೊಡಿ ಅಂತ ಒಂದು ಕಂಪ್ನಿ ಕೊಟ್ಟಿದ್ದೀನಿ. ನಾನು ಅದಕ್ಕೆ ಒಂದು ಎಷ್ಟು ಕೊಟ್ಟಿದ್ದೀನಪ್ಪ ಮಾಡೋದು, ಒಂದು 1 lakh ಅಮೌಂಟ್ ಡಿಸ್ಕಸ್ ಮಾಡಿದ್ದೀನಿ. ಕೊಡಬೇಕು, ನಾನು 1 lakh ಕೊಡ್ತೀನಿ. ಅವ್ರು ಏನ್ ಮಾಡ್ತಾರೆ? ಆ 1 lakhಕ್ಕೆ ಬಜೆಟ್ನ ಡಿವೈಡ್ ಮಾಡ್ಕೋತಾರೆ. ಎಷ್ಟು ಜನಕ್ಕೆ ಎಷ್ಟು ಕಾಸು ಕೊಡಬೇಕು, ನಮಗೆ ಇರುವಂತಹ ಮೆಟೀರಿಯಲ್ ಹೆಂಗ್ ರಿಸೋರ್ಸ್ ಯೂಸ್ ಮಾಡ್ಕೊಳೋದು, ಡೇಟಾ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಬೇರೆ ಐಟಮ್ಸ್ ಎಲ್ಲಿಂದ ಕೊಂಡ್ಕೊಳೋದು, ಇದನ್ನೆಲ್ಲ ಅವರು ಡಿಸ್ಕಸ್ ಮಾಡ್ತಾರೆ. ಅದು ಬಜೆಟ್ ಆಯ್ತು. ಅದಾದ್ಮೇಲೆ ಅದನ್ನ ವರ್ಕ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಟೀಮ್ಗೆ. ಟೀಮ್ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ಎಲ್ಲಿ ಮಾಡಬೇಕು? ಮಾನಿಟರಿಂಗ್ ದ ಪ್ರೋಗ್ರೆಸ್ ಆಫ್ ದಿ ಪ್ರಾಜೆಕ್ಟ್. ಅದನ್ನ ಮಾನಿಟರ್ ಮಾಡ್ತಾ ಇರಬೇಕು. ಅಂಡ್ ಅಕ್ನಾಲೆಜ್ ಟೀಮ್ ಸಜೆಷನ್ಸ್. ಕೆಲವು ಟೈಮ್ ಏನಾಗುತ್ತೆ, ನಾನೇ ಕರೆಕ್ಟ್ ಆಗಿ ಮಾಡೋದು ಅಂತ ನಡೀಬಾರ್ದು ಪ್ರಾಜೆಕ್ಟ್ ಟೀಮಲ್ಲಿ. ಈ ಏನು ನಾವು ಹೇಳ್ತೀರ ಸ್ಕಿಲ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ, ಇದರಲ್ಲಿ ಯಾರೇ ಒಬ್ಬ ವ್ಯಕ್ತಿ ನಂದೇ ನಡಿಬೇಕು ಅಂತ ಮುಂದಕ್ಕೆ ಹೋದ ಅಂತಂದ್ರೆ ಪ್ರಾಜೆಕ್ಟ್ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಅಕ್ನಾಲೆಜಿಂಗ್ ಟೀಮ್ ಸಜೆಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೀಮ್ ಸಜೆಷನ್ಸ್ ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೂಪರ್ವೈಸಿಂಗ್ ದ ಟೀಮ್ ಮೆಂಬರ್ಸ್ ಅಂಡ್ ಎನ್ಶೂರಿಂಗ್ ದಟ್ ಗೈಡ್ಲೈನ್ಸ್ ಆರ್ ಮೆಟ್ ಆರ್ ನಾಟ್. ಟೀಮ್ ಮೆಂಬರ್ಸ್ ನ ಸೂಪರ್ವೈಸ್ ಮಾಡ್ಬೇಕು ನಾವು. ಅಂಡ್ ಎನ್ಶೂರಿಂಗ್ ದಟ್ ಗೈಡ್ಲೈನ್ಸ್ ಆರ್ ಮೆಟ್ ಆರ್ ನಾಟ್. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮತ್ತೆ ಭಯ ಬೀಳ್ತಿರ್ಬೋದು, ಏನಪ್ಪ ಇವರು ಕರೋನಾ ಫೋಟೋ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಗೈಡ್ಲೈನ್ಸ್ ಅಂತ ವರ್ಡ್ ನೋಡಿದೆ. ಯಾಕಂದ್ರೆ ನಮಗೆ ವೆನ್ ದ ಕರೋನಾ ಸ್ಟಾರ್ಟೆಡ್, ವಿ ಹ್ಯಾವ್ ಆಲ್ವೇಸ್ ಬೀನ್ ಡಿಸ್ಕಸ್ಡ್ ವಿತ್ ವಿ ಆರ್ ಫಾಲೋಯಿಂಗ್ ದ ಗೈಡ್ಲೈನ್ಸ್. ವಾಟ್ ಆರ್ ದ ಗೈಡ್ಲೈನ್ಸ್ ಗಿವನ್ ಇನ್ ದ ಲಾಸ್ಟ್ ವೀಕ್? ವಾಟ್ ಆರ್ ದ ಗೈಡ್ಲೈನ್ಸ್ ಗಿವನ್ ವಿಲ್ ಬಿ CM ವಿಲ್ ಬಿ ಗಿವನ್ ಇನ್ ದ ನೆಕ್ಸ್ಟ್ ವೀಕ್? ಲೈಕ್ ದಿಸ್ ವಿ ಆರ್ ಡಿಸ್ಕಸಿಂಗ್. ಗೈಡ್ಲೈನ್ಸ್ ಅಂದ್ರೆ ಏನು? ಒಂದು ನಿಯಮಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಫಾಲೋ ಮಾಡಬೇಕು ಅದನ್ನ ಇಲ್ಲೇನ್ ಹೇಳ್ತಾರೆ? ಸೂಪರ್ವೈಸಿಂಗ್ ದ ಟೀಮ್ ಮೆಂಬರ್ಸ್ ನಾವೇನ್ ಮಾಡಬೇಕು? ಸೂಪರ್ವೈಸ್ ಮಾಡಬೇಕು. ಸೂಪರ್ವೈಸ್ ಅಂದ್ರೆ ಏನು? ಅವರನ್ನ ಕಂಟ್ರೋಲ್ ಇಟ್ಕೊಂಡಿರ್ಬೇಕು. ಅವರಲ್ಲಿ ಏನೇನು ನಡೀತಾ ಇದೆ ಅಂತ ನಾವು ಕಂಟ್ರೋಲ್ ನೋಡ್ತಾ ಇರಬೇಕು. ಅಂಡ್ ಎನ್ಶೂರಿಂಗ್ ದ ಗೈಡ್ಲೈನ್ಸ್ ಆರ್ ಮೆಟ್ ಆರ್ ನಾಟ್. ಗೈಡ್ಲೈನ್ಸ್ ನಾವು ಅನ್ಕೊಂಡಿದ್ದ ಲೆವೆಲ್ ರೀಚ್ ಆಗಿದೆಯಲ್ವ, ನಾವೇನ್ ಮಾಡಬೇಕಾಗುತ್ತೆ? ಚೆಕ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎನ್ಶೂರಿಂಗ್ ದಟ್ ಗೈಡ್ಲೈನ್ಸ್ ಆರ್ ಮೆಟ್ ಆರ್ ನಾಟ್. Let us move to next one. So initiating the project or contract and working until the project is completed. Remember this one. Initiate the project or contract and working until the project is completed. ಇದೆಲ್ಲ ಯಾರು ಮಾಡ್ತಾರಂತದ್ದು? It has all been done by project administration ಅಥವಾ project administrators. Initiating the project ನ ಶುರು ಮಾಡೋದು, or contract and working until the project is completed. So project administrator ಅವರು ವರ್ಕ್ ಕೊನೆ ದಿನ ಮುಗಿಯೋವರೆಗೂ ಅವರವರ ಟೀಮ್ ಜೊತೆಲಿ ಇರ್ಬೋದು, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲೇಬೇಕಾಗುತ್ತೆ. ದಟ್ ಈಸ್ ವಾಟ್ until the project is completed. This is also very important point.
So now the sixth point, discussing the updates with senior officials and the client. Who is the client and who is the official here? Client andre yaru? So each dina ನಾವು ಎರಡು ಕ್ಲಾಸ್ ಮಾಡಿದ introduction, we are doing the second chapter and this like first session. Who is the client then? ನಿಮ್ಮ ಮನಸ್ಸಲ್ಲಿ ಈ ಕ್ವೆಶ್ಚನ್ ಕ್ರಿಯೇಟ್ ಮಾಡ್ಕೊಬೇಕು. ಕ್ಲೈಂಟ್ ಅಂದ್ರೆ ಯಾರಾಗಾದ್ರೆ? ಕ್ಲೈಂಟ್ ಅಂದ್ರೆ ಯಾರು ಪ್ರಾಜೆಕ್ಟ್ ಕೊಟ್ಟಿರ್ತಾರಲ್ವಾ ಅವ್ರನ್ನ ಕ್ಲೈಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನನಗೆ ಈಗ ಬೇಕಾಗಿರೋ ರಿಕ್ವೈರ್ಮೆಂಟ್, ಐ ಹ್ಯಾವ್ ಟು ಡೆವಲಪ್ ಒನ್ ಆಪ್. ಐ ಹ್ಯಾವ್ ಗಿವನ್ ದಟ್ ಡೆವಲಪ್ಮೆಂಟ್ ಆಫ್ ಆಪ್ ಟು ಒನ್ ಆಫ್ ದಿ ಕಂಪನಿ. ಐ ವಾಂಟ್ ದ ಆಪ್, ದಟ್ ಈಸ್ ಐ ವಿಲ್ ಬಿಕಮ್ ದ ಕ್ಲೈಂಟ್. ನನಗೆ ಬೇಕಾಗಿರುವಂತದ್ದು ನಾನು ಮಾಡ್ಕೊಡಿ ಅಂತ ಇನ್ನೊಬ್ರು ಕೊಟ್ಟಿದ್ದೀನಿ, ನಾನೇನಾಗ್ತೀನಿ? ಕ್ಲೈಂಟ್ ಆಗ್ತೀನಿ. ಇನ್ನೊಬ್ರು ಡೆವಲಪ್ ಮಾಡ್ಕೊಡ್ತಾ ಇದ್ದಾರೆ, ಅವ್ರೇನಾಗ್ತಾರೆ? ದೇ ಆರ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಪ್ರಾಜೆಕ್ಟ್ ಡೆವಲಪರ್ಸ್ ಅಥವಾ ದೇ ಆರ್ ದ ಟೀಮ್, ಪ್ರಾಜೆಕ್ಟ್ ಟೀಮ್. ಸೊ ಅವರು ನನಗೆ ಕೊಡುವಂಥದ್ದು ಡಿಸ್ಕಸಿಂಗ್ ಅಪ್ಡೇಟ್ಸ್ ವಿತ್ ದ ಸೀನಿಯರ್ ಅಫಿಷಿಯಲ್ಸ್ ಅಂಡ್ ದ ಕ್ಲೈಂಟ್. ದಟ್ ಇಸ್ ದ ಸಿಕ್ಸ್ತ್ ಪಾಯಿಂಟ್. ಸೊ ದೀಸ್ ಆರ್ ಆಲ್ ವಾಟ್ ವಿ ಹ್ಯಾವ್ ಡಿಸ್ಕಸ್ ಸೋ ಫಾರ್. ಇಟ್ ಇಸ್ ವೆರಿ ಸಿಂಪಲ್ ಟುಡೇ. We have discussed the first point, what is the definition of project administration. The second point is that, what is second point? Essentials of project administration. And the fourth one is that we have come to the points which are very, very essential points of project administration. Among that, the first one is that planning the financial budget necessary for the project. Then the second one we have discussed coordinating with the team members frequently for updating regarding the work in progress or not. Okay. And the next one is that monitoring the progress of the project and acknowledging team suggestions. And the seventh one, that is what fourth point, supervising the team members and ensuring that guidelines are met or not. So we have to check in each and every day whether the team members following our guidelines. So that will make a very, very important role in the case of the project administrators. Okay. So remember this point also, very, very important one. And the fifth one, initiating the project or contract and working until the project is completed, that everything is done by project administrator. Okay. So and the last one, discussing the updates with the senior officials and the client. This is what the project management, under that, what is that we have discussed today? That is project administrators ಅಥವಾ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಇದು ತುಂಬಾನೇ ಸಿಂಪಲ್ ಟಾಪಿಕ್. ನಾವು ಒಂದು ಸೆಷನ್ ಅಂತ ಡಿವೈಡ್ ಮಾಡಿದಾಗ ಅರೌಂಡ್ ಒಂದು 6 to 9 ಸ್ಲೈಡ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿ ಹ್ಯಾವ್ ಟು ರಿಮೆಂಬರ್ ದ ಮೇನ್ ಪಾಯಿಂಟ್ಸ್ ವಾಟ್ ಐ ಹ್ಯಾವ್ ಕವರ್ಡ್. ಓಕೆ. ಸೊ ಇಫ್ ಯು ರಿಮೆಂಬರ್ ದೋಸ್ ಪಾಯಿಂಟ್, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್. ನೀವು ನೋಡ್ತಾ ಇರೋಂಥವ್ರಿಗೆ ತುಂಬ ಪೇಷನ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಡೂ ದಟ್, ನೋಟ್ ಆನ್ ಆಲ್ ದ ಪಾಯಿಂಟ್ಸ್, ವಾಟ್ ಎವರ್ ದ ಪಾಯಿಂಟ್ಸ್ ಐ ಹ್ಯಾವ್ ಕವರಿಂಗ್. Okay, make a note of that one. Okay, thank you very much for